ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ಮೊದಲು ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ? ನಿಫ್ಟಿ 61 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 307 ಪಾಯಿಂಟ್ಸ್ ಪಾಸಿಟಿವ್, ಸೆನ್ಸೆಕ್ಸ್ 270 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸ್ ಆಗಿದೆ. ಇಂಡಿಯಾ ವಿಕ್ಸ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಆಗಿರೋದಕ್ಕೆ ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಕಮೋಡಿಟಿ ಮಾರ್ಕೆಟ್ಸಲ್ಲೂ ಕೂಡ ನಾವು ಒಂದು ಬೈಯಿಂಗ್ನ ನೋಡಬಹುದು. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ, ನಾವು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಒಂದು ಫ್ಲಾಟ್ ಓಪನ್ ಆಯಿತು. ಫ್ಲಾಟ್ ಓಪನ್ ಆಗಿ ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಆಗಿದ್ದಾದಮೇಲೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನಿಗೆ ಹೋಗಿ ಅಲ್ಲಿಂದ ರಿವರ್ಸಲ್ ಆಗಿದ್ದನ್ನ ಕಾಣ್ಬೋದು. ನಾವು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ 25,500 ಲೆವೆಲ್ಸ್, ಈ ಲೆವೆಲ್ಸು ತುಂಬ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಅಲ್ಲಿಂದ ನಾವು ಒಂದು ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಗಿದ್ದನ್ನ ನೋಡ್ಬೋದು. ಅಲ್ಲಿಂದ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಆಗಿ ಲಾಸ್ಟ್ ಹಾಫ್ ಅನ್ ಅವರಲ್ಲಿ ಒಂದು ಅಪ್ವರ್ಡ್ ರ್ಯಾಲಿನ ಮಾಡಿ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ನಾವು ಡೇ ಟೈಮ್ ಫ್ರೇಮಿಗೆ ಬರೋದಾದರೆ, ನಾವು ಈಗ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕಲ್ಲೂ ಕೂಡ ನಾವು ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡ್ಬೋದು. ಎರಡೂ ಮಾರ್ಕೆಟ್ ಇಂಡಿಸಸ್ ಅಲ್ಲೂ ನಮಗೆ ಪಾಸಿಟಿವ್ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಇವತ್ತಿನ ಮಾರ್ಕೆಟಿಗೆ ಬರೋಣ. ಇವತ್ತಿಗೆ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ, ಇವತ್ತಿನ ಕ್ಯಾಂಡಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಫಸ್ಟ್ ರೆಸಿಸ್ಟೆನ್ಸ್ 25,548, ಸೆಕೆಂಡ್ ರೆಸಿಸ್ಟೆನ್ಸ್ 25,587, ಮೂರನೇ ರೆಸಿಸ್ಟೆನ್ಸ್ 25,608 ಹಾಗೂ ನಾಲ್ಕನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,669. ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಪಾಯಿಂಟ್ಗಳಾಗಿ ಆ್ಯಕ್ಟ್ ಮಾಡುತ್ತೆ. ಇನ್ನು ನಾವು ಸಪೋರ್ಟ್ ಪಾಯಿಂಟ್ಸ್ಗಳು ಬಂದರೆ 25,425 ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ನಂತರದಲ್ಲಿ 25,407, 25,333 ಹಾಗೂ 25,258 ನಮಗೆ ಸ್ಟ್ರಾಂಗ್ ಸಪೋರ್ಟ್ಗಳಾಗಿ ಕೆಲಸ ಮಾಡುತ್ತೆ. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋದಾದರೆ, ನಿನ್ನೆ ಮಾರ್ಕೆಟಲ್ಲಿ 1,350 ಕಂಪ್ನಿಗಳು ಪ್ರೋಗ್ರೆಸಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದೇ ರೀತಿಯಲ್ಲಿ 1,561 ಕಂಪನೀಸ್ಗಳು ಡಿಕ್ಲೈನ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋದಾದರೆ, 26 ಕಂಪ್ನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ, 24 ಕಂಪ್ನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 6 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ, 6 ಬ್ಯಾಂಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಈ ಡೇಟಾನ ನೋಡಿದ್ರೆ ನಮಗೆ ಒಂದು ಬುಲ್ಲಿಶ್ನೆಸ್ ಕಾಣಿಸ್ಬೋದು. ಇನ್ನು ಆಪ್ಷನ್ ಚೈನ್ ಸ್ಪೆಸಿಫಿಕ್ ಆಗಿ ಬಂದರೆ, ನಮಗೆ ಇನ್ ದ ಮನಿ ಕಾಲ್ ಆಪ್ಷನ್ಸ್ ಅಲ್ಲಿ ಬೈಯಿಂಗ್ ನಡೀತಾ ಇದೆ. ದಟ್ ಈಸ್ ಇಂಡಿಕೇಟಿಂಗ್ ಬುಲ್ಲಿಶ್ನೆಸ್. ಇನ್ನು ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್, ಇನ್ ದ ಮನಿ ಪುಟ್ ಆಪ್ಷನ್ಸ್ ಮತ್ತು ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಅಲ್ಲಿ ಸೆಲ್ಲಿಂಗ್ ನಡೀತಾ ಇರೋದು ನಮಗೆ ಒಂದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಸೆಕ್ಟರ್ಸ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ನಿನ್ನೆ? ಆಟೋ ಸೆಕ್ಟರ್ ಓಕೆ, ನ್ಯೂಟ್ರಲ್, ಮೆಟಲ್ ನೆಗೆಟಿವ್, PSU ಬ್ಯಾಂಕ್ ಪಾಸಿಟಿವ್, ಪವರ್ ಪಾಸಿಟಿವ್, ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಎನರ್ಜಿ ಪಾಸಿಟಿವ್. ಸೊ ಈ ರೀತಿಯಲ್ಲಿ ನಾವು ನೋಡೋದಾದರೆ ಡೇಟಾ ಒಂದು ಬುಲ್ಲಿಶ್ನೆಸ್ ಆಗಿ ನೋಡ್ಬೋದು. ಈಗ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ನಮಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ? ಫಸ್ಟ್ FIDI ಆಕ್ಟಿವಿಟಿ. ಮೊದಲನೇದಾಗಿ FIDI ಆಕ್ಟಿವಿಟಿಯಲ್ಲಿ ಕ್ಯಾಶ್ ಮಾರ್ಕೆಟಲ್ಲಿ FIIs 26 ಕೋಟಿನ ಸೆಲ್ ಮಾಡಿದ್ದಾರೆ. ಆದರೆ ಓವರ್ ಆಲ್ ನೋಡಿದ್ರೆ 12,167 ಕೋಟಿನ ಬೈ ಮಾಡಿದರೆ 12,193 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಇನ್ನು DIS 1,366 ಕೋಟಿಯಷ್ಟು ಬೈ ಮಾಡಿದ್ದಾರೆ. ದಟ್ ಈಸ್ ಪಾಸಿಟಿವ್, ವಿಚ್ ಈಸ್ ವೆರಿ ಬುಲ್ಲಿಶ್. ಇನ್ನು F&O ಸೆಕ್ಟರ್ಸಿಗೆ ಬಂದ್ವಿ ಅಂದರೆ, ಡಿರೈವೇಟಿವ್ ಸೆಕ್ಟರಲ್ಲಿ ನಿನ್ನೆ ಫಾರಿನರ್ಸ್ 268 ಕೋಟಿನ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಸ್ಟಾಕ್ ಇಂಡೆಕ್ಸ್ ಅಲ್ಲಿ 1,656 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಗ್ಲೋಬಲ್ ಮಾರ್ಕೆಟ್ಸ್ ನಮಗೆ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ನೋಡೋಣ. ಮೊದಲನೇದಾಗಿ ಅಮೆರಿಕನ್ ಮಾರ್ಕೆಟ್ ನೋಡೋದಾದರೆ, ಡೌ ಜೋನ್ಸ್ ನೆಗೆಟಿವ್ ಆಗಿದೆ, S&P ನೆಗೆಟಿವ್ ಆಗಿದೆ, ನಾಸ್ಡಾಕ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಯುರೋಪಿಯನ್ ಮಾರ್ಕೆಟಿಗೆ ಬಂದರೆ, ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್,
FTSE 100 ಪಾಸಿಟಿವ್ ಆಗಿದೆ, CAC ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು ನಮಗೆ ಸ್ಟ್ರಾಂಗ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ನಿಕಾಯ್ ಒಂದು ಫ್ಲಾಟ್ ಓಪನ್ ಆಗಿದೆ, ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಹ್ಯಾಂಗ್ಸ್ಯಾಂಗ್ ಒಂದು ನೆಗೆಟಿವ್ ಆಗಿ ರನ್ ಆಗ್ತಾ ಇದೆ, ಹಾಗೂ ಕಾಸ್ಪಿ ಒಂದು ಪಾಸಿಟಿವ್ ಆಗಿ ರನ್ ಆಗ್ತಾ ಇದೆ. ಇನ್ನು ನಮ್ಮ ಇಂಡಿಯನ್ ಕಂಪ್ನೀಸ್ ಡಿಮ್ಯಾಂಡ್ ಇನ್ ಅಮೆರಿಕಾ ಅಂತ ನೋಡೋದಾದ್ರೆ ADRs ಅಂತ ಕರಿಬೋದು. ಇನ್ಫೋಸಿಸ್ ನಮಗೆ ಪಾಸಿಟಿವ್, ವಿಪ್ರೋಗೆ ಪಾಸಿಟಿವ್, ICICI ಬ್ಯಾಂಕ್ ಪಾಸಿಟಿವ್ ಅಂಡ್ HDFC ಬ್ಯಾಂಕ್ ಪಾಸಿಟಿವ್ ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗಿದೆ. ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ADR ಮಾತ್ರ ನೆಗೆಟಿವ್ ಆಗಿ ಇಂಡಿಕೇಟ್ ಮಾಡ್ತಾ ಇದೆ. ಓವರ್ ಆಲ್ ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ ಏನಿರ್ಬೋದು? ಹಾಗಾದ್ರೆ ನೋಡಿ, ನಿನ್ನೆ ಮಾರ್ಕೆಟಲ್ಲಿ ಡೋಜಿ ಹೈನ ಬ್ರೇಕ್ ಮಾಡಿ ಒಂದು ಸ್ಟ್ರಾಂಗ್ ಕ್ಲೋಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ವಿಚ್ ಈಸ್ ವೆರಿ ಬುಲ್ಲಿಶ್ನೆಸ್. ನಂತರದಲ್ಲಿ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ನಾವೊಂದು ಬುಲ್ಲಿಶ್ ರ್ಯಾಲಿನ ಕಂಡಿರೋದಕ್ಕೆ, ಸೊ ಇವತ್ತು ಕೂಡ ಆ ರ್ಯಾಲಿ ಕಂಟಿನ್ಯೂ ಆಗ್ಬೋದು. ಆ ರ್ಯಾಲಿ ಕಂಟಿನ್ಯೂ ಆಗುತ್ತೆ. ನಿಫ್ಟಿ ಇವತ್ತು ಒಂದು ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಎಲ್ಲ ಇದೆ. ಫ್ಲಾಟ್ ಓಪನ್ ಆಗಿದ ನಂತರ ಒಂದು ಬೈ ಆನ್ ಡಿಪ್ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ. ಇದಕ್ಕೆ ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂತ ಹೇಳಿದ್ರೆ 25,550 ಮತ್ತು 25,600 ಲೆವೆಲ್ಸು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಬಹುದು. ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಪ್ರೆಡಿಕ್ಷನ್ಸ್. ಥ್ಯಾಂಕ್ ಯು.